Hello future engineers, welcome to Elegant Electronics. ಆಲ್ರೆಡಿ ಎಲ್ಲ ಆಪ್ಷನ್ ಎಂಟ್ರಿ ಮಾಡಿರ್ತೀರಾ ಮಾಕ್ ರೌಂಡ್ಗೆ. ಈಗ ಈ ವಿಡಿಯೋದಲ್ಲಿ ನಾನು ಹೇಳಲಿಕ್ಕೆ ಹೊರಟಿರೋದು ಲಾಸ್ಟ್ ಇಯರ್ ರೌಂಡ್ 1 ಪ್ರಾವಿಷನಲ್ ಕಟ್ ಆಫ್ ಎಷ್ಟಿತ್ತು ಅಂತ. 2025 ರೌಂಡ್ 1 ಪ್ರಾವಿಷನಲ್ ಅಲಾಟ್ಮೆಂಟ್ ಲಿಸ್ಟ್ ಅಂತ ಬಿಟ್ಟಿದ್ರು. ಸೊ ಅದರಲ್ಲಿ ಕಟ್ ಆಫ್ ಎಷ್ಟಿತ್ತು ಅಂತ ಇನ್ ಕಂಪ್ಯಾರಿಸನ್ ವಿತ್ 2024 ಲಾಸ್ಟ್ ರೌಂಡ್. ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ನೀವೆಲ್ಲ ಈಗ ಆಪ್ಷನ್ ಎಂಟ್ರಿ ಮಾಡಿರೋದು 2025 ರೌಂಡ್ 3 ನೋಡ್ಕೊಂಡು ಮಾಡಿರ್ತೀರ. ರೌಂಡ್ 3 ನೋಡಿಕೊಂಡು ಆ ಕಟ್ ಆಫ್ ನೋಡಿಕೊಂಡು ನಿಮ್ದೊಂದು 50,000 ರ್ಯಾಂಕ್ ಬಂದಿದ್ರೆ ಒಂದು 60,000 70,000ವರೆಗೂ ಮಾಡಿರ್ತೀರ. ಬಟ್ ಈಗ ನಡೆಯೋದು ಮಾರ್ಕು ಫಸ್ಟ್ ರೌಂಡು, ಆಮೇಲೆ ಸೆಕೆಂಡ್ ರೌಂಡು, ಆಮೇಲೆ ಥರ್ಡ್ ರೌಂಡು. ಬಟ್ ನೀವೆಲ್ಲ ಮಾಡ್ತಿರೋದು ಥರ್ಡ್ ರೌಂಡ್ ನೋಡ್ಕೊಂಡು ಮಾಡಿರ್ತೀರ. ಸೊ ಎಷ್ಟು ಚೇಂಜ್ ಆಗಬಹುದು ಮಾರ್ಕಿಂದ ಇಲ್ಲ ರೌಂಡ್ 1ಇಂದ ಸೆಕೆಂಡ್ ರೌಂಡ್ಗೆ ಎಷ್ಟು ಚೇಂಜ್ ಆಗ್ಬೋದು, ಇಲ್ಲ ಥರ್ಡ್ ರೌಂಡ್ಗೆ. ಸೊ ಈ ವಿಡಿಯೋದಲ್ಲಿ ಲಾಸ್ಟ್ ಕಾಲಮಲ್ಲಿರೋದು ರೌಂಡ್ 1 ಪ್ರಾವಿಷನಲ್. ಸೊ ಈಗ ನಿಮ್ಮ ಆಪ್ಷನ್ ಎಂಟ್ರಿ ಚೆಕ್ ಮಾಡ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ ನಿಮ್ದೊಂದು 10,000 ಬಂದಿತ್ತು ಅಂದರೆ 20-25,000 ರ್ಯಾಂಕ್ವರೆಗೂ ನೀವು ಕಾಲೇಜಸ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಎವ್ರಿ ಇಯರು ಸ್ಟೂಡೆಂಟ್ಸ್ ಕಂಪ್ಲೇಂಟ್ ಮಾಡ್ತಾರೆ, ಸರ್ ಮಾರ್ಕಲ್ಲಿ ಸೀಟ್ ಅಲಾಟ್ ಆಗಿಲ್ಲ, ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿಲ್ಲ. ಯಾಕೆಂದರೆ ಜಾಸ್ತಿ ಆಪ್ಷನ್ ಎಂಟ್ರಿ ಮಾಡಿರೋದಿಲ್ಲ. ಅವರು ಹಿಂದಿನ ವರ್ಷದ ಲಾಸ್ಟ್ ರೌಂಡ್ ಕಟ್ ಆಫ್ ನೋಡ್ಕೊಂಡಿರ್ತಾರೆ, ಗ್ಯಾರಂಟಿ ಸಿಗುತ್ತೆ ಈ ವರ್ಷನೂ ಅಂತ ಮಾಡಿರ್ತಾರೆ. ಬಟ್ ಅದು ಲಾಸ್ಟ್ ರೌಂಡ್ದು. ನೀವು ನೋಡಬೇಕಾಗಿದ್ದು ರೌಂಡ್ 1 ಇಲ್ಲ ಮಾರ್ಕು ರೌಂಡ್ 2 ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿದರೆ ನಿಮಗೂ ಫಸ್ಟ್ ರೌಂಡಲ್ಲಿ ಇಲ್ಲ ಮಾರ್ಕಲ್ಲಿ ನಿಮ್ಗೆ ಏನಾದರೂ ಸೀಟ್ ಅಲಾಟ್ ಆಗಿರೋದು ಕಾಣ್ತಿತ್ತು. ನೀವು ಮಾಡಿದ್ದು ಥರ್ಡ್ ರೌಂಡ್ ನೋಡಿ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ. ಹಾಗಾಗಿ ಈ ವಿಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಕನ್ಸಿಡರ್ ಮಾಡ್ಕೊಂಡಿರೋದು ರೌಂಡ್ 1 ಪ್ರಾವಿಷನಲ್ ಕಟ್ ಆಫ್ ಲಾಸ್ಟ್ ಇಯರ್ ಇನ್ ಕಂಪ್ಯಾರಿಸನ್ ವಿತ್ 2024 ಲಾಸ್ಟ್ ರೌಂಡ್. RVಯಲ್ಲಿ ಲಾಸ್ಟ್ ಇಯರು ರೌಂಡ್ 1ನಲ್ಲಿ 234 ಬಂದಿರೋರಿಗೆ ಸೀಟ್ ಅಲಾಟ್ ಆಗಿತ್ತು ಪ್ರಾವಿಷನಲ್ಲಿ. ಬಟ್ ಅದಕ್ಕಿಂತ ಹಿಂದಿನ ವರ್ಷ ನೋಡಿ 501 ಇತ್ತು. ಎಷ್ಟು ಡಿಫ್ರೆನ್ಸ್ ಇದೆ. PS ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್ಸು ಲಾಸ್ಟ್ ಇಯರು ರೌಂಡ್ 1 ಪ್ರಾವಿಷನಲ್ 934, ಬಟ್ ಅದಕ್ಕಿಂತ ಹಿಂದಿನ ವರ್ಷ 2,000. ರಾಮಯ್ಯದಲ್ಲಿ 1,100, ಅದಕ್ಕಿಂತ ಹಿಂದಿನ ವರ್ಷ 2,000. BMS ಕಾಲೇಜಲ್ಲಿ 2,200, ಅದಕ್ಕಿಂತ ಹಿಂದಿನ ವರ್ಷ 2,995. ಇಲ್ಲಿ ಯಾಕೆ ಸ್ವಲ್ಪ ಡಿಫ್ರೆನ್ಸ್ ಕಡಿಮೆ ಇದೆ ಅಂದರೆ, ಲಾಸ್ಟ್ ಇಯರು ಇಂಟೇಕು ತುಂಬ ಜಾಸ್ತಿ ಮಾಡಿಕೊಂಡ್ರು ಕಂಪ್ಯೂಟರ್ ಸೈನ್ಸ್ದು, ಹಾಗಾಗಿ ಕಾಣುತ್ತೆ. SJCE ನೀವು ನೋಡ್ಬೋದು 2 ಕೋಡ್ ಕಾಣ್ತಾ ಇರುತ್ತೆ. ಒಂದು ADD ಇರುತ್ತೆ, ಇನ್ನೊಂದು ಅನ್ಎಡಿಡ್ ಇರುತ್ತೆ. ನೆಕ್ಸ್ಟ್ ಯೂನಿವರ್ಸಿಟಿ ಆದಮೇಲೆ ಇನ್ನೊಂದು ಕೋಡ್ ಬಂದಿದೆ. ಇದೆಲ್ಲ ಒಂದೇ ಕಾಲೇಜೇ, ಮೈಸೂರು SJCR JSS ಯೂನಿವರ್ಸಿಟಿ. 2,700, ಅದಕ್ಕಿಂತ ಹಿಂದಿನ ವರ್ಷ 2,900. 3,000, ಅದಕ್ಕಿಂತ ಹಿಂದೆ 4,000. ಸೊ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಲಾಸ್ಟ್ ರೌಂಡ್ದು. PS ಯೂನಿವರ್ಸಿಟಿ ಎಲೆಕ್ಟ್ರಾನಿಕ್ಸ್ ಕ್ಯಾಂಪಸ್ ಲಾಸ್ಟ್ ಇಯರ್ ಫಸ್ಟ್ ರೌಂಡಲ್ಲಿ 3,500 ಇತ್ತು, ಬಟ್ ಅದಕ್ಕಿಂತ ಹಿಂದಿನ ವರ್ಷ ಲಾಸ್ಟ್ ಸೀಟ್ ಅಲಾಟ್ ಆಗಿದ್ದು 5,770. ದಯಾನಂದ ಸಾಗರಲ್ಲಿ 4,000, ಬಟ್ ಅದಕ್ಕಿಂತ ವರ್ಷ ಆಲ್ಮೋಸ್ಟ್ 6,000. ಇಲ್ಲಿ JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಲಾಸ್ಟ್ ಇಯರ್ ಫಸ್ಟ್ ರೌಂಡು 4,700ಕ್ಕೆ ಸ್ಟಾಪ್ ಆಗಿತ್ತು, ಬಟ್ ಅದಕ್ಕಿಂತ ಹಿಂದಿನ ವರ್ಷ 5,200ವರೆಗೂ ಹೋಗಿತ್ತು ಲಾಸ್ಟ್ ರೌಂಡಲ್ಲಿ. BITಯಲ್ಲಿ 5,000 ಸ್ಟಾಪ್ ಆಗಿತ್ತು, ಬಟ್ ಅದಕ್ಕಿಂತ ಹಿಂದಿನ ವರ್ಷ 8,000. ಇಲ್ಲಿ ಅಷ್ಟೊಂದು ಡಿಫ್ರೆನ್ಸ್ ಕಾಣೋದಿಲ್ಲ ನಿಮಗೆ, ಬಟ್ ಕೆಳಗಡೆ ಹೋಗ್ತಾ ಡಿಫ್ರೆನ್ಸು ತುಂಬ ಜಾಸ್ತಿ ಇರುತ್ತೆ. RV ಯೂನಿವರ್ಸಿಟಿಯಲ್ಲಿ 6,000 ಇತ್ತು ಲಾಸ್ಟ್ ಇಯರ್ ಫಸ್ಟ್ ರೌಂಡು, ಅದಕ್ಕಿಂತ ಹಿಂದಿನ ವರ್ಷ ಲಾಸ್ಟ್ ರೌಂಡಲ್ಲಿ 8,900. RVITMಲ್ಲಿ 7,200 ಲಾಸ್ಟ್ ಇಯರ್ ಫಸ್ಟ್ ರೌಂಡು, ಬಟ್ ಅದಕ್ಕಿಂತ ಹಿಂದಿನ ವರ್ಷ 12,000ವರೆಗೂ ಹೋಗಿತ್ತು. SIT ತುಮಕೂರು 7,600, ಅದಕ್ಕಿಂತ ಹಿಂದೆ 8,200. NIE ನಾರ್ತಲ್ಲಿ ಅಷ್ಟೊಂದೇನು ಡಿಫ್ರೆನ್ಸ್ ಇಲ್ಲ, 7,000 ಡಿಫ್ರೆನ್ಸ್ ಇತ್ತು. KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅದು ಕಟ್ ಆಫ್ ಡ್ರಾಪ್ ಆಗಿರೋ ಥರ ಕಾಣ್ತಿದೆ. 7,400 ಇತ್ತು, ಬಟ್ ಲಾಸ್ಟ್ ಇಯರ್ 8,000ವರೆಗೂ ಸಿಕ್ಕಿತ್ತು ಫಸ್ಟ್ ರೌಂಡಲ್ಲಿ. ಡಾಕ್ಟರ್ ಅಂಬೇಡ್ಕರಲ್ಲಿ ಒಂದು 4,000 ಡಿಫ್ರೆನ್ಸ್ ಕಾಣ್ತಿದೆ. BNMITಯಲ್ಲಿ 5,000 ಡಿಫ್ರೆನ್ಸ್ ಇದೆ. BMSITಯಲ್ಲಿ 3,000, RNSITಯಲ್ಲಿ 4,000, SRMITಯಲ್ಲಿ 7,000 ಡಿಫ್ರೆನ್ಸ್ ಕಾಣ್ತಿದೆ. 18,000 ಬಂದಿರೋರು ಸಿಕ್ಕಿತ್ತು 24ರಲ್ಲಿ, ಬಟ್ 25 ಫಸ್ಟ್ ರೌಂಡಲ್ಲಿ 11,000ಗೆ ಸ್ಟಾಪ್ ಆಗಿತ್ತು. CMRITಯಲ್ಲಿ 5,000 ಡಿಫ್ರೆನ್ಸ್ ಇದೆ. ನ್ಯೂ ಹಾರಿಸನ್ನಲ್ಲಿ 3,000 ಇದೆ. ರಾಮಯ್ಯ ಯೂನಿವರ್ಸಿಟಿಯಲ್ಲಿ 7,000 ಡಿಫ್ರೆನ್ಸ್ ಕಾಣ್ತಿದೆ. KLS ಗೋಗ್ಟೆಯಲ್ಲಿ ಕಟ್ ಆಫ್ ಡ್ರಾಪ್ ಆಗಿಬಿಟ್ಟಿದೆ. ಲಾಸ್ಟ್ ಇಯರ್ ಫಸ್ಟ್ ರೌಂಡಲ್ಲೇ 12,936 ಬಂದಿರೋ ಸಿಕ್ಕಿದ್ರೆ, ಅದಕ್ಕಿಂತ ಹಿಂದಿನ ವರ್ಷ ಲಾಸ್ಟ್ ರೌಂಡಲ್ಲೂ 12,020ಕ್ಕೆ ನಿಂತಿತ್ತು. SDM ಧಾರವಾಡಲ್ಲಿ ಅಷ್ಟೊಂದು ಏನು ಚೇಂಜ್ ಕಾಣ್ತಿಲ್ಲ. ಅದಕ್ಕೆ ಹೇಳೋದು ಕಟ್ ಆಫ್ ಡ್ರಾಪ್ ಆಗುತ್ತೆ, ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ ಅನ್ನೋದನ್ನ ಜನರಲೈಸ್ ಮಾಡೋದಕ್ಕಾಗೋದಿಲ್ಲ. ಕೆಲವು ಕಾಲೇಜಲ್ಲಿ ಕೆಲವು ಥರ ಇರುತ್ತೆ. ಟಾಪ್ ಕಾಲೇಜಸ್ಸಲ್ಲಿ ಒಂಥರ ಇರುತ್ತೆ, ಮಿಡಲ್ ಆರ್ಡರ್ ಕಾಲೇಜಸ್ಸಲ್ಲಿ ಒಂಥರ ಇರುತ್ತೆ, ಬಾಟಮಲ್ಲಿರೋ ಕಾಲೇಜಸ್ಸಲ್ಲಿ ಡಿಫ್ರೆನ್ಸ್ ಬೇರೆ ಥರ ಇರುತ್ತೆ. ಸೊ ಇನ್ ಜನರಲ್ ಕಟ್ ಆಫ್ ಡ್ರಾಪ್ ಆಯಿತು, ಕಟ್ ಆಫ್ ಇನ್ಕ್ರೀಸ್ ಆಯಿತು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ಕಾಲೇಜಸ್. JSSCT ಬೆಂಗಳೂರಲ್ಲಿ 5,000 ಡಿಫ್ರೆನ್ಸ್ ಕಾಣ್ತಿದೆ. ಡಾಕ್ಟರ್ AIT 5,000 ಡಿಫ್ರೆನ್ಸ್ ಕಾಣ್ತಿದೆ. SKSJTನಲ್ಲಿ 10,000 ಡಿಫ್ರೆನ್ಸ್ ಕಾಣ್ತಿದೆ.
14,000 ಬಂದಿದೆ ಲಾಸ್ಟ್ ಇಯರ್ ಫಸ್ಟ್ ರೌಂಡ್ ಪ್ರೊವಿಷನಲ್ ರಿಸಲ್ಟು. ಬಟ್ ಅದಕ್ಕಿಂತ ಹಿಂದಿನ ವರ್ಷ 24,000ಕ್ಕೆ ಸೀಟ್ ನಿಂತಿತ್ತು. ಸೊ 14,000 ಪಾಪ ಯಾರಾದರೂ 24,000 ಅವ್ರು ಆಪ್ಷನ್ ಎಂಟ್ರಿ ಮಾಡಿದರೆ ಫಸ್ಟ್ ರೌಂಡೆಲ್ಲ ಅವ್ರಿಗೆ ಸಿಕ್ಕಿರೋದಿಲ್ಲ. ಅವ್ರು ತುಂಬ ಕೆಳಗಡೆ ಹೊರಟೋಗಿರುತ್ತೆ, ಇಲ್ಲೆಲ್ಲೂ ಕಾಣ್ತಾನೆ ಇಲ್ಲ ನೋಡಿ 24,000. ಹಾಗಾಗಿ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ತುಂಬ ಒಂದು 10,000 20,000 ಡಿಫ್ರೆನ್ಸ್ ಇರೋ ಕಾಲೇಜಸ್ಸು ಸಹ ಆ್ಯಡ್ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಯಾಕೆಂದರೆ ಕಾಲೇಜ್ ಆಪ್ಷನ್ ಎಂಟ್ರಿ ನೀವು ಮಾಡಿರ್ತೀರಲ್ಲ ಅದರಲ್ಲಿ ಸೀಟ್ ಅಲಾಟ್ ಆಗೋದು ಟಾಪ್ ಟು ಬಾಟಮ್ ಆಗುತ್ತೆ. ಸಾರಿ, ಟಾಪ್ ಟು ಬಾಟಮ್ ಆಪ್ಷನ್ ಎಂಟ್ರಿ ಮಾಡ್ತಾರೆ. ಬಾಟಮಿಂದ ಕೊಡೋದಿಲ್ಲ, ಮೇಲಿಂದ ನೋಡ್ಕೊಂಬರ್ತಾರೆ. ಟಾಪಿಂದ ನೋಡ್ಕೊಂಬರ್ತಾರೆ. ಟಾಪಲ್ಲಿ ಯಾವುದೋ ಒಂದು ಕಾಲೇಜ್ ನಿಮ್ಗೆ ಸಿಕ್ಬಿಡ್ತು ಅಂದರೆ ಅದಕ್ಕಿಂತ ಕೆಳಗಡೆ ಕಾಲೇಜಸ್ ಕನ್ಸಿಡರ್ ಮಾಡೋದಿಲ್ಲ. ಹಾಗಾಗಿ ಪ್ರಯಾರಿಟಿ ನಿಮ್ಗೆ ಯಾವ್ದು ತುಂಬ ಇಷ್ಟನೋ ಅದನ್ನು ಟಾಪಲ್ಲಿ ಇಟ್ಕೊಳ್ಳಿ, ಇಷ್ಟ ಇಲ್ದಿರೋ ಕಾಲೇಜಸ್ ಎಲ್ಲ ಕೆಳಗಡೆ ಹಾಕ್ಕೊಳ್ಳಿ. ರೇವಾದಲ್ಲಿ ನೋಡಿ 6,000 ಡಿಫ್ರೆನ್ಸ್ ಇತ್ತು. DSCTMಲ್ಲಿ 7,000, ಸಹ್ಯಾದ್ರಿಯಲ್ಲಿ ಒಂದು 5,000, ವಿದ್ಯಾವರ್ಧಕ ಒಂದು 2,000, SGBTಯಲ್ಲಿ ಒಂದು 8,000, GSSS ಅಲ್ಲಿ ಒಂದು 6,000, KLE ಬೆಳಗಾವಿ 9,000, ಆಚಾರ್ಯ ಒಂದು 6,000, BC ಬಾಗಲಕೋಟೆ ಒಂದು 2,000, MVGಯಲ್ಲಿ ಒಂದು 8,000 ಡಿಫ್ರೆನ್ಸ್ ಇದೆ. ಸೊ ಈ ಡಿಫ್ರೆನ್ಸಸ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಈ ವರ್ಷ ನೀವು ಲಾಸ್ಟ್ ಇಯರ್ದೇನ ಥರ್ಡ್ ರೌಂಡ್ ಕನ್ಸಿಡರ್ ಮಾಡ್ಕೊಂಡಿದ್ರೆ ಎಷ್ಟು ಕಾಲೇಜಸ್ ಆ್ಯಡ್ ಮಾಡ್ಕೋಬೇಕು ಅಂತ. ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿಲಿ 9,000 ಡಿಫ್ರೆನ್ಸ್ ಕಾಣ್ತಿದೆ. ಸೇಂಟ್ ಜೋಸೆಫ್ಸಲ್ಲಿ ಕಟ್ ಆಫ್ ಡ್ರಾಪ್ ಆಗಿಬಿಟ್ಟಿದೆ. UBDTಯಲ್ಲಿ ಕಟ್ ಆಫ್ 22,000 ಇತ್ತು ಲಾಸ್ಟ್ ಇಯರು, ಅದಕ್ಕಿಂತ ವರ್ಷ 23,000 ಬಂದಿರೋರಿಗೂ ಸಹ ಸಿಕ್ಕಿತ್ತು. ದಯಾನ್ ಸಾಗರ್ ಯೂನಿವರ್ಸಿಟಿಯಲ್ಲಿ 9,000 ಡಿಫ್ರೆನ್ಸ್ ಕಾಣ್ತಿದೆ. BGS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿಯಲ್ಲೂ 9,000 ಡಿಫ್ರೆನ್ಸ್ ಕಾಣ್ತಿದೆ. BEC ಬಾಗಲಕೋಟಲ್ಲಿ ಒಂದು 6,000, ಮಂಡ್ಯದಲ್ಲಿ ಒಂದು 4,000, PS ಮಂಡ್ಯ, ಕೇಂಬ್ರಿಡ್ಜ್ 5,000 ಡಿಫ್ರೆನ್ಸ್ ಕಾಣ್ತಿದೆ. JNNCಯಲ್ಲಿ 2,000, ಆಕ್ಸ್ಫರ್ಡಲ್ಲಿ ತುಂಬ ಡಿಫ್ರೆನ್ಸ್ ಕಾಣ್ತಿದೆ ನೋಡಿ. 40,000 ಬಂದಿರೋರಿಗೆ 24 ಸೀಟ್ ಸಿಕ್ಕಿತ್ತು. ಬಟ್ ಲಾಸ್ಟ್ ಇಯರ್ ಫಸ್ಟ್ ರೌಂಡಲ್ಲಿ 27,000ಗೆ ಸ್ಟಾಪ್ ಆಯಿತು. ಆಲ್ಮೋಸ್ಟ್ 13,000 ಡಿಫ್ರೆನ್ಸ್ ಇದೆ. ಅದೇ CMR ಯೂನಿವರ್ಸಿಟಿಲಿ ನೋಡಿ 2024ಅಲ್ಲಿ 60,000 ಬಂದಿರೋ ಸೀಟ್ ಸಿಕ್ಕಿತ್ತು. ಬಟ್ ಲಾಸ್ಟ್ ಟೈಮು ಫಸ್ಟ್ ರೌಂಡಲ್ಲಿ 27,000ಕ್ಕೆ ನಿಂತಿದೆ. ಡಿಫ್ರೆನ್ಸ್ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಬಳ್ಳಾರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 4,000 ಡಿಫ್ರೆನ್ಸ್ ಕಾಣ್ತಿದೆ. SSIT ತುಮಕೂರಲ್ಲೂ ಒಂದು 13,000 27 17,000 ಡಿಫ್ರೆನ್ಸ್ ಕಾಣ್ತಿದೆ. KSITಯಲ್ಲಿ 43,000 24ಇದ್ರೆ ಲಾಸ್ಟ್ ಇಯರು 28,000 ಫಸ್ಟ್ ರೌಂಡಲ್ಲಿ. ವಿದ್ಯಾ ವಿಕಾಸಲ್ಲಿ ನೋಡಿ 49, 20,000 ಡಿಫ್ರೆನ್ಸ್ ಕಾಣ್ತಿದೆ. ಬಾಪೂಜಿಯಲ್ಲಿ ಒಂದು 3,000, MC ಹಾಸನಲ್ಲಿ ಕಟ್ ಆಫ್ ಡ್ರಾಪ್ ಆಗಿಬಿಟ್ಟಿದೆ. MC ಹಾಸನ್ ನೋಡಿ 24ಅಲ್ಲಿ 27,000 ಲಾಸ್ಟ್ ರೌಂಡಲ್ಲಿ. ಬಟ್ ಲಾಸ್ಟ್ ಇಯರ್ ಫಸ್ಟ್ ರೌಂಡಲ್ಲೇ 30,000 ಬಂದಿರೋರಿಗೂ ಸೀಟ್ ಸಿಕ್ಕಿದೆ. ಕಟ್ ಆಫ್ ಡ್ರಾಪ್ ಆಗಿಬಿಟ್ಟಿದೆ. PDA ಗುಲ್ಬರ್ಗದಲ್ಲಿ ಒಂದು 6,000 ಡಿಫ್ರೆನ್ಸ್ ಕಾಣ್ತಿದೆ. ಜೈನ್ ಮಚ್ಚೆ ಬೆಳಗಾವಿ 14,000 ಡಿಫ್ರೆನ್ಸ್ ಕಾಣ್ತಿದೆ. ಮೈಟಲ್ಲಿ ಒಂದು 6,000 ಡಿಫ್ರೆನ್ಸ್ ಕಾಣ್ತಿದೆ. ಚಾಣಕ್ಯ ಯೂನಿವರ್ಸಿಟಿಯಲ್ಲಿ ಒಂದು 4,000 ಡಿಫ್ರೆನ್ಸ್ ಕಾಣ್ತಿದೆ. ಏಟ್ರಿಯಾದಲ್ಲಿ 10,000 ಡಿಫ್ರೆನ್ಸ್ ಕಾಣ್ತಿದೆ. ಬಾಟಮಲ್ಲಿ ಹೋಗ್ತಾ ಡಿಫ್ರೆನ್ಸ್ ಜಾಸ್ತಿ ಆಗುತ್ತೆ. VTU ಮೈಸೂರು 31, 13,000 ಡಿಫ್ರೆನ್ಸ್ ಕಾಣ್ತಿದೆ. ಡಾನ್ ಬಾಸ್ಕೋದಲ್ಲಿ ಒಂದು 9,000, ಡಾಕ್ಟರ್ PG ಹಲ್ಕಟ್ಟಿಯಲ್ಲಿ ಒಂದು 5,000, ಶರಣ್ ಬಸವ ಯೂನಿವರ್ಸಿಟಿಯಲ್ಲಿ ಒಂದು 5,000, ಮಹಾರಾಜ ಮೈಸೂರು ಬೆಳವಾಡಿಯಲ್ಲಿ ಒಂದು 9,000 ಡಿಫ್ರೆನ್ಸ್ ಕಾಣ್ತಿದೆ. ರಾಜರಾಜೇಶ್ವರಿಯಲ್ಲಿ 13,000 ಡಿಫ್ರೆನ್ಸ್ ಕಾಣ್ತಿದೆ ಅನಿಸುತ್ತೆ. VTU ಬೆಳಗಾವಿಯಲ್ಲಿ 10,000 ಡಿಫ್ರೆನ್ಸು. ಅಲಯನ್ಸಲ್ಲಿ 13,000 ಡಿಫ್ರೆನ್ಸ್ ಇದೆ. ಅದೇ GMITಯಲ್ಲಿ ಕಟ್ ಆಫ್ ಡ್ರಾಪ್ ಆಗಿಬಿಟ್ಟಿದೆ. 24ಅಲ್ಲಿ 36,000 ಬಂದಿರೋರು ಸಿಕ್ಕಿದ್ರೆ ಲಾಸ್ಟ್ ಇಯರ್ ಫಸ್ಟ್ ರೌಂಡಲ್ಲೇ 37,000ವರೆಗೂ ಹೊರಟೋಗ್ಬಿಟ್ಟಿದೆ. ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯಲ್ಲಿ ಒಂದು 11,000, ಹಾಸನ್ ಗೌರ್ಮೆಂಟ್ ಕಾಲೇಜಲ್ಲಿ ಒಂದು 5,000 ಡಿಫ್ರೆನ್ಸ್ ಕಾಣ್ತಿದೆ. AMCಯಲ್ಲಿ 5,000 ಡಿಫ್ರೆನ್ಸ್ ಕಾಣ್ತಿದೆ. SJCTಯಲ್ಲಿ 5,000 ಡಿಫ್ರೆನ್ಸ್ ಇದೆ. UBDT ದಾವಣಗೆರೆಯಲ್ಲಿ ಒಂದು 8,000 ಡಿಫ್ರೆನ್ಸ್ ಅಂದ್ಕೊಳ್ಳಿ. ಚಿಕ್ಕೋಡಿ KLE ಒಂದು 7,000 ಡಿಫ್ರೆನ್ಸ್ ಇದೆ. ಈಸ್ಟ್ ಪಾಯಿಂಟಲ್ಲಿ ಒಂದು 14,000, ಶರಣ್ ಬಸವ ಯೂನಿವರ್ಸಿಟಿಯಲ್ಲಿ 13,000, ಯೂನಿವರ್ಸಿಟಿ ಆಫ್ ಮೈಸೂರಲ್ಲಿ ಲಾಸ್ಟ್ ಇಯರ್ ಫಸ್ಟ್ ರೌಂಡಲ್ಲಿ 40,000 ಇತ್ತು. ಸಾಯಿ ವಿದ್ಯಾದಲ್ಲಿ ಒಂದು 12,000, ಕೆನರಾದಲ್ಲಿ 4,000, VTU ಗುಲ್ಬರ್ಗ ಒಂದು 10,000, ಗುರುನಾನಕ್ಕಲ್ಲಿ ಒಂದು 3,000, ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತಾಂಡವಪುರದಲ್ಲಿ ಒಂದು 14,000 ಡಿಫ್ರೆನ್ಸ್ ಇದೆ. ಕೇಂಬ್ರಿಡ್ಜ್ ನಾರ್ತ್ ಕ್ಯಾಂಪಸಲ್ಲಿ ಇಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಇಲ್ಲಿ ಕೇಂಬ್ರಿಡ್ಜ್ ನಾರ್ತ್ ಕ್ಯಾಂಪಸಲ್ಲಿ 84,000 ಇತ್ತು 24 ಲಾಸ್ಟ್ ರೌಂಡು. ಬಟ್ ಲಾಸ್ಟ್ ಇಯರ್ ಫಸ್ಟ್ ರೌಂಡ್ ಪ್ರಾವಿಷನಲ್ ರಿಸಲ್ಟಲ್ಲಿ 42 ಇದೆ. ಆಲ್ಮೋಸ್ಟ್ 42,000 ಡಿಫ್ರೆನ್ಸ್ ಇದೆ. ಸೊ ಯಾರಾದರೂ 84ಅಲ್ಲಿ ಸಿಕ್ಕಿತ್ತು 84,000 ಸಿಕ್ಕಿತ್ತು 2024ಅಲ್ಲಿ ಅಂತ
ಏನಾದರೂ ಹಾಕಿದರೆ ಅಲ್ಲಿಗೆ ಏನಾದರೂ ಸ್ಟಾಪ್ ಮಾಡಿದರೆ 42,000ಗೆ ನಿಂತೋಗಿರುತ್ತೆ. ಜ್ಯೋತಿಯಲ್ಲೂ ಅಷ್ಟೇ 66,000 ಇತ್ತು, ಬಟ್ ಲಾಸ್ಟ್ ಇಯರ್ ಫಸ್ಟ್ ರೌಂಡು 42ಗೆ ನಿಂತಿತ್ತು. 24,000 ಡಿಫ್ರೆನ್ಸ್ ಇದೆ. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಬೀದರಲ್ಲಿ ಒಂದು 8,000 ಡಿಫ್ರೆನ್ಸ್ ಇದೆ. ಈಸ್ಟ್ ವೆಸ್ಟಲ್ಲಿ 42, 52, 62 ಒಂದು 13,000 ಡಿಫ್ರೆನ್ಸ್ ಕಾಣ್ತಿದೆ. ಇಲ್ಲೊಂದು 12,000 ರಾಯಚೂರು ಗೌರ್ಮೆಂಟ್ ಕಾಲೇಜಲ್ಲಿ. ವೇಮನದಲ್ಲಿ ಒಂದು 8,000 ಡಿಫ್ರೆನ್ಸ್ ಕಾಣ್ತಿದೆ. ಜೈನ್ ಬೆಳಗಾವಿ ಉದ್ಯಮ ಭಾಗದಲ್ಲಿದೆ 45,800 ಡಿಫ್ರೆನ್ಸ್ ಕಾಣ್ತಿದೆ. ವಿವೇಕಾನಂದ ದಕ್ಷಿಣ ಕನ್ನಡದಲ್ಲಿ 2,49,152 ಬಂದಿರೋ ಕಂಪ್ಯೂಟರ್ ಸೈನ್ಸ್ ಸೀಟ್ ಸಿಕ್ಕಿತ್ತು 24ಅಲ್ಲಿ. ಯಾರಾದರೂ 2.5 ಲಕ್ಷ ಬಂದಿರೋರು ಏನಾದರೂ ಆಪ್ಷನ್ ಎಂಟ್ರಿ ಮಾಡಿದರೆ ಲಾಸ್ಟ್ ಇಯರ್ ಫಸ್ಟ್ ರೌಂಡಲ್ಲಿ ಅದು ನಿಂತಿರೋದು ನೋಡಿ 45,327ಗೆ. ಮೋರ್ ದ್ಯಾನ್ 2 lakhs ಡಿಫ್ರೆನ್ಸ್ ಕಾಣ್ತಾ ಇದೆ ಫಸ್ಟ್ ರೌಂಡಲ್ಲಿ. ಆಮೇಲೆ ಡ್ರಾಪ್ ಆಗಿರುತ್ತೆ. ಬಟ್ ಫಸ್ಟ್ ರೌಂಡಲ್ಲಿ ನಿಮ್ಗೆ ಸೀಟ್ ಸಿಕ್ಕಿಲ್ಲ ಅಂದಾಗ ನಿಮ್ಗೆ ಬೇಜಾರಾಗುತ್ತೆ, ಟೆನ್ಷನ್ ಆಗುತ್ತೆ, ಎಲ್ಲಿ ಸಿಗ್ಬೋದು ಏನು ಅಂತ. ಹಾಗಾಗಿ ಜಾಸ್ತಿ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಜೈನ್ ಹುಬ್ಳಿಲಿ 61ರಿಂದ 45, PA ಶಿವಮೊಗ್ಗ 57ರಿಂದ 46, ಗೀತಮಲ್ಲಿ 70ರಿಂದ 46, ಈಸ್ಟ್ ವೆಸ್ಟ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಯಲಹಂಕ ಉಪನಗರ 90,000ಇಂದ 47,000, ಹಳಿಯಾಳ ವಿಶ್ವನಾಥರಾವ್ ದೇಶಪಾಂಡೆ 62ಇಂದ 47, ಬಾಳೆಕುಂದ್ರಿಲಿ 54ಇಂದ 48, AIT ಚಿಕ್ಕಮಗಳೂರು 56ಇಂದ 48, ಆಟ್ಮೆ ಮೈಸೂರು ಮೈಸೂರಲ್ಲಿದೆ. ಆಟ್ಮೆ ಮೈಸೂರು 65,000ದಿಂದ 48,000. CIT ಗುಬ್ಬಿ 55ರಿಂದ 49, HKS SLN ಕಾಲೇಜ್ 73ರಿಂದ 49, ಕೊಪ್ಪಳ ಡಿಫ್ರೆನ್ಸ್ ನೋಡ್ಕೊಂಡು ಹೋಗಿ, ತುಂಬ ಡಿಫ್ರೆನ್ಸ್ ಇದ್ದರೆ ಹೇಳ್ತೀನಿ. ಇಲ್ಲಿ GM ಯೂನಿವರ್ಸಿಟಿ 1,20,000, ಬಟ್ ಲಾಸ್ಟ್ ಇಯರ್ ಫಸ್ಟ್ ರೌಂಡಲ್ಲಿ ನಿಂತಿದ್ದು 54,000. ವಿವೇಕಾನಂದ ಬೆಂಗಳೂರು 1,86,000 ಇತ್ತು 2024ಅಲ್ಲಿ. 2025 ರೌಂಡ್ 1ಅಲ್ಲಿ 55,000 ಡಿಫ್ರೆನ್ಸ್ ನಿಮ್ಗೆ ಕಾಣ್ತಿರುತ್ತೆ. KBN ಗುಲ್ಬರ್ಗ 1,19,000, ಬಟ್ ಲಾಸ್ಟ್ ಇಯರು 53,000. ಹೀಗೆ ಕೆಳಗಡೆ ಹೊಟ್ಟೋಗೋಣ ಡೈರೆಕ್ಟಾಗಿ. ಇಲ್ಲಿ ನೋಡ್ಬೋದು ಸಿ ಬೈರೇಗೌಡ ಕೋಲಾರಲ್ಲಿ 2,74,000 ಇತ್ತು 24 ಲಾಸ್ಟ್ ರೌಂಡಲ್ಲಿ, ಬಟ್ ಲಾಸ್ಟ್ ಇಯರ್ ಫಸ್ಟ್ ರೌಂಡಲ್ಲಿ 1,35,000 ಇತ್ತು. ಮೋರ್ ದ್ಯಾನ್ 1,35,000 ಡಿಫ್ರೆನ್ಸ್ ಕಾಣ್ತಿದೆ. ನ್ಯೂ ಎಬೆನೇಜರಲ್ಲಿ 1,13,000 ಇತ್ತು ಫಸ್ಟ್ ರೌಂಡಲ್ಲಿ. ನೀವು ಲಾಸ್ಟ್ ರೌಂಡ್ ಚೆಕ್ ಮಾಡ್ಬೋದು, ನನ್ನ ಹಳೆಯ ವಿಡಿಯೋದಲ್ಲಿ 2 ಲಕ್ಷ ದಾಟಿರುತ್ತೆ ಅಲ್ಲಿ. ಶ್ರೀನಿವಾಸ ಯೂನಿವರ್ಸಿಟಿ ಸುರತ್ಕಲ್ಲು 2,66,000 ಇತ್ತು 24ಅಲ್ಲಿ, ಬಟ್ ಲಾಸ್ಟ್ ಇಯರ್ ಫಸ್ಟ್ ರೌಂಡಲ್ಲಿ 1 ಲಕ್ಷ. ಸಂಪೂರ್ಣ ಚನ್ನಪಟ್ಟಣದಲ್ಲಿ 2,71,000 ಇತ್ತು 2024ಅಲ್ಲಿ, ಬಟ್ ಲಾಸ್ಟ್ ಇಯರು 1 ಲಕ್ಷ 1,70,000 ಡಿಫ್ರೆನ್ಸ್ ಕಾಣ್ತಿದೆ. ಸೊ ಹಾಗಾಗಿ ತುಂಬ ಕಡಿಮೆ ರ್ಯಾಂಕ್ ಬಂದಿರೋರು ಜಾಸ್ತಿ ಕಾಲೇಜಸ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ಅಬೌಟ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಫಸ್ಟ್ ರೌಂಡ್ ಆ್ಯಂಡ್ ದ ಲಾಸ್ಟ್ ರೌಂಡ್. ನಾನು ಬೇರೆ ಬೇರೆ ಇಯರ್ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ನೆಲಮಂಗಲದ ಹತ್ರ ಇರೋ ಶಿವಕುಮಾರ್ ಮಹಾಸ್ವಾಮೀಜಿ ಕಾಲೇಜಲ್ಲಿ 2,69,000 ಇತ್ತು, ಬಟ್ ಲಾಸ್ಟ್ ಇಯರು 95,000. ಯಾಕೆ ನಾನು ಬೇರೆ ಬೇರೆ ವರ್ಷದ ಕನ್ಸಿಡರ್ ಮಾಡ್ಕೋತಾ ಇದ್ದೀನಿ ಅಂದರೆ, ನೀವು ಈ ವರ್ಷ ಆಪ್ಷನ್ ಎಂಟ್ರಿ ಮಾಡ್ತಿರೋದು ಲಾಸ್ಟ್ ಇಯರ್ ನೋಡಿಕೊಂಡು CSE 2025 ಲಾಸ್ಟ್ ರೌಂಡ್ ನೋಡಿರ್ತೀರ. ಹಾಗೆ ಲಾಸ್ಟ್ ಇಯರವರು ಅದಕ್ಕಿಂತ ಹಿಂದಿನ ವರ್ಷ ನೋಡ್ಕೊಂಡಿರ್ತಾರೆ. ಹಾಗಾಗಿ ನಾನು 2024 ಲಾಸ್ಟ್ ರೌಂಡ್ ಕಂಪೇರ್ಡ್ ವಿತ್ 2025 ರೌಂಡ್ 1 ತೊಗೊಂಡಿದ್ದೀನಿ. ಸೊ ನನ್ನ ಇಂಟೆನ್ಷನ್ ಇಷ್ಟೇ, ಆ್ಯಡ್ ಮೋರ್ ಆ್ಯಂಡ್ ಮೋರ್ ಕಾಲೇಜಸ್. ತುಂಬ ಲಿಮಿಟ್ ಮಾಡ್ಕೋಬೇಡಿ, 10 ಕಾಲೇಜು 20 ಕಾಲೇಜು 30 ಕಾಲೇಜು ಅಂತ. ಟ್ರೈ ಟು ಆ್ಯಡ್ ಆ್ಯಸ್ ಮೆನಿ ಆ್ಯಸ್ ಪಾಸಿಬಲ್. KEA ಸಾಫ್ಟ್ವೇರ್ಗೆ ಒಂದು ಅವಕಾಶ ಕೊಡಿ. ನಿಮಗೊಂದು ಕಾಲೇಜು ಮಾರ್ಕಲ್ಲಿ ಒಂದು ಅಲಾಟ್ ಮಾಡೋದಕ್ಕೆ, ಫಸ್ಟ್ ರೌಂಡಲ್ಲಿ ಒಂದು ಅಲಾಟ್ ಮಾಡೋದಕ್ಕೆ ನೀವು ಜಾಯಿನ್ ಆಗಲೇಬೇಕು ಅಂತೇನಿಲ್ಲ. ಅಟ್ಲೀಸ್ಟ್ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ರ್ಯಾಂಕಿಗೆ ಯಾವ ಕಾಲೇಜಲ್ಲಿ ಸಿಗ್ತಾ ಇದೆ, ನೆಕ್ಸ್ಟು ಯಾವ ಕಾಲೇಜಿಗೆ ಅಪ್ಗ್ರೇಡ್ ಆಗಬಹುದು ಅಂತ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.